2030ರವರೆಗೆ ಜಗತ್ತಿಗೆ ಮಹಾ ಆರ್ಥಿಕ ಸಂಕಷ್ಟ. ಮೋದಿ ಸುಳಿವು, ಇಂಧನ ಬಿಕ್ಕಟ್ಟು ತಡೆಯದಿದ್ರೆ ಬಡತನದ ಮಹಾಸ್ಫೋಟ ಎಂದ ಪ್ರಧಾನಿ. ಕೋವಿಡ್ ಬಳಿಕ ಜಗತ್ತಿಗೆ ಕಾದಿದೆಯಾ ಮತ್ತೊಂದು ಆಘಾತ? ಇಂಧನ ಬಿಕ್ಕಟ್ಟು ನಿಲ್ಲದಿದ್ರೆ ದಶಕಗಳ ಸಾಧನೆ ಸರ್ವನಾಶ ಎಂದ ಮೋದಿ. ಇಂಧನ ಬಿಕ್ಕಟ್ಟು ನಿಲ್ಲದಿದ್ರೆ ವಿಶ್ವ ಬಡತನದ ಕಂದಕಕ್ಕೆ ಮೋದಿ ಎಚ್ಚರಿಕೆ ನೀಡಿದ್ದಾರೆ. ಚಿನ್ನ ಬೇಡ, ಇಂಧನ ಉಳಿಸಿ. ಈಗ ಮೋದಿ ಮತ್ತೊಂದು ಎಚ್ಚರಿಕೆ. ಮೋದಿ ಎಚ್ಚರಿಕೆಯ ಬೆನ್ನಲ್ಲೇ ಏರ್ತಾನೆ ಇದೆ ಪೆಟ್ರೋಲ್ ಡೀಸೆಲ್ ಬೆಲೆ. ಜಾಗತಿಕ ಯುದ್ಧದ ಪರಿಣಾಮ ಜನಜೀವನದ ಮೇಲೆ ಭಾರಿ ಹೊಡೆತ ಬಿದ್ದಿದೆ. ಕೊರೋನಾ ಬಳಿಕ ವಿಶ್ವ ಆರ್ಥಿಕತೆ ಮತ್ತೆ ಕುಸಿತದ ಅಂಚಿಗೆ ಬರುತ್ತಾ? ಇಂಧನ ಬಿಕ್ಕಟ್ಟು ನಿಲ್ಲದಿದ್ರೆ ವಿಶ್ವ ಬಡತನದ ಕಂದಕಕ್ಕೆ ಅಂದಿದ್ದಾರೆ ಪ್ರಧಾನಿ ಮೋದಿ. ಮೋದಿ ಎಚ್ಚರಿಕೆಯ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗ್ತಾ ಇದೆ. ಚಿನ್ನ ಬೇಡ, ಇಂಧನ ಉಳಿಸಿ ಅಂತಿದ್ದಾರೆ ಮೋದಿ. किस तरह नई नई चुनौतियों से जूझ रही है। पहले कोरोना आया, फिर युद्ध होने शुरू हो गए और अब आज की एनर्जी क्राइसिस है। ये दशक दुनिया के लिए आपदाओं का दशक बन रहा है। हम सभी देख रहे हैं, अगर ये स्थितियां तेजी से नहीं बदली गई तो बीते अनेक दशकों की उपलब्धियों पर पानी फिर जाएगा। दुनिया की बहुत बड़ी आबादी फिर से गरीबी के दलदल में चली जाएगी। साथियों, ऐसी वैश्विक परिस्थितियों में आज दुनिया रेजिलिएंट सप्लाई चेन की बात कर रही है और तब भारत और नीदरलैंड मिलकर एक ट्रस्टेड, ट्रांसपेरेंट और फ्यूचर रेडी सप्लाई चेन बनाने में जुटे हैं। ಮೋದಿ ಎಚ್ಚರಿಕೆಯ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಗ್ವಾದ. ಚುನಾವಣೆ ಮುಗಿದ ತಕ್ಷಣ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಸಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ಮೋದಿಗೆ ದೂರದೃಷ್ಟಿ ಇಲ್ಲ ಅಂತ ಖರ್ಗೆ ಹೇಳ್ತಾ ಇದ್ದಾರೆ. ಮನಸ್ಸಿಗೆ ಬಂದಾಗ ಮಾತಾಡಬೇಡಿ ಅಂತ ದೇವೇಗೌಡರು ತಿರುಗೇಟು ಕೊಟ್ಟಿದ್ದಾರೆ. ಚುನಾವಣೆ ಮುಗಿದ ತಕ್ಷಣ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ದರ ಏರಿಸಿದ್ರು ಅನ್ನೋದು ಖರ್ಗೆ ಅವರ ವಾಗ್ವಾದ. ಕೊರೋನಾ ಸಂದರ್ಭದಲ್ಲಿ ಮೋದಿ ಗಂಟೆ ಹೊಡೆಯೋದಕ್ಕೆ ಹೇಳಿದ್ರು ಅಂತ ಜಮೀರ್ ಅಹಮದ್ ಗೇಲಿ ಮಾಡಿದ್ದಾರೆ. ಮೋದಿ ಎಚ್ಚರಿಕೆಯ ಬಗ್ಗೆ ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಮಧ್ಯೆ ಫೈಟ್. ಯಾಕೆ ಹೇಳಿದ್ದಾರೆ, ಹೆಂಗೆ ಹೇಳಿದ್ದಾರೆ, ಏನು ಪ್ರಾಬ್ಲಮ್ ಇದೆ ಅಂತ ಜನಕ್ಕೆ ಅವರು ತಿಳಿಸ್ಬೇಕು. ಯಾಕೆ ಇಂದಿನ ಎಲ್ಲಿ ಬರ್ತಾ ಇಲ್ಲ, ಎಲ್ಲಿ ಬೆಲೆ ಆಗ್ತಾ ಇದೆ, ಚಿನ್ನ ಯಾಕೆ ಬೆಲೆ ಜಾಸ್ತಿ ಆಗ್ತಾ ಇದೆ, ರೂಪಾಯಿ ಯಾಕೆ ಕುಸಿತಾ ಇದೆ, ಇವೆಲ್ಲ ಕೂಡ ದೇಶದ ಜನತೆಗೆ ಫಸ್ಟ್ ಅವರು ಕನ್ವಿನ್ಸ್ ಮಾಡಬೇಕು. ಇನ್ನು ಅವ್ರಿಗೆ ಕನ್ವಿನ್ಸ್ ಮಾಡಿಲ್ಲ. ಫಸ್ಟ್ ಕನ್ವಿನ್ಸ್ ಮಾಡಲಿ, ಆಮೇಲೆ ಅವ್ರು ಹೇಳ್ದಂಗೆಲ್ಲ ಮಿಕ್ಕಿದೆಲ್ಲ ಕೇಳೋಣ. ದೇಶದಲ್ಲಿ ಅನಾಹುತಗಳು, ಎಕನಾಮಿಕಲಿ ಅನಾಹುತಗಳು ಆಗಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ದೇಶದ ಜನತೆಗೇನು ಮನವಿ ಮಾಡಿದ್ದಾರೆ, ದೇಶದ ಜನತೆಯೂ ಅಷ್ಟೇ ಪೂರಕವಾಗಿ ಒಂದು ರೀತಿ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ವಿರೋಧ ಪಕ್ಷಗಳು ಮಾತನಾಡತಕ್ಕಂಥದ್ದು
ಸರ್ವೇ ಸಾಮಾನ್ಯ, ಅದೇನೋ ಮಾಡಲಿಕ್ಕಾಗಲ್ಲ. ಈಗ ನಾನು ಕೇಳಲಿಕ್ಕೆ ಬಯಸ್ತೀನಿ ಕಾಂಗ್ರೆಸ್ನ ನಾಯಕರಿಗೆ, ಈಗ ಅವ್ರ ಪೊಸಿಷನಲ್ಲಿ ನೀವೇ ಇದ್ದಿದ್ರೆ ಏನು ತೀರ್ಮಾನ ತೆಗೆದುಕೊತಾ ಇದ್ದೀರಿ? ದಯವಿಟ್ಟು ಸ್ವಲ್ಪ ಜನತೆ ಮುಂದೆ ಇಡಿ. ಹಿಂದೆ ಹಲವಾರು ಸಂದರ್ಭಗಳಲ್ಲಿ ಯಾವ್ಯಾವ ತೀರ್ಮಾನಗಳು ನೀವು ಸರ್ಕಾರ ಮಾಡಬೇಕಾದ್ರೆ ನಿಮ್ಮ ಹಳೆಯ ನಾಯಕರುಗಳು ಹಿಂದೆ ಇದ್ದಂಥವ್ರು ಏನೇನು ಮಾಡಿದ್ದಾರೆ ನಿಮ್ಮ ಕಣ್ಣು ಮುಂದೆ ಇದೆ. ಈಗ ಕಾಂಗ್ರೆಸ್ ಸರ್ಕಾರವೇ ಇವತ್ತು ಯಾವುದೋ 5 ಗ್ಯಾರಂಟಿಗೋಸ್ಕರವಾಗಿ ಎಷ್ಟೆಷ್ಟು ಸಂದರ್ಭದಲ್ಲಿ ಯಾವ್ಯಾವ ಪದಾರ್ಥಗಳ ಮೇಲೆ ಏರಿಕೆ ಮಾಡಿದ್ರು ಬೆಲೆ ಜನಗಳಿಗೆ ತೊಂದರೆ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಜೊತೆಗೂಡಿ डीजल और पेट्रोल के दाम इतने बढ़ा रहे हैं, मोदी जी अगर यही इलेक्शन के पहले करते तो मालूम होता था. उन्होंने ये बातें सब छुपा के रख के इन्फ्लेशन अगर इसका इफेक्ट अगर लोगों पे पड़ा तो इलेक्शन में चुनाव में इसको बहुत बड़ा उनको धक्का होगा. इसीलिए उन्होंने ये किया कि इलेक्शन के इमीडिएटली बाद में पेट्रोल, डीजल, गैस सबके दाम बढ़ाए. तो इससे ये दर्शाता है कि फोर साइटेडनेस हमारे बीजेपी को सरकार को मोदी साहब को नहीं है. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರತಕ್ಕಂಥ ಸಮಸ್ಯೆಗಳೇನಿದೆ ಅದಕ್ಕನುಗುಣವಾಗಿ ಕೆಲವು ನಿರ್ಣಯಗಳನ್ನು ಮಾಡಬೇಕಾಗತ್ತೆ. ಯಾರೇ ಅಧಿಕಾರದಲ್ಲಿದ್ದರೂ ಅದು ಒಬ್ಬ ಮುಖ್ಯಮಂತ್ರಿ ಮಾಡೋ ಕೆಲಸ ಅಲ್ಲ. ದೇಶದ ಪ್ರಧಾನಮಂತ್ರಿ ಆಗಿರೋರಿಗೆ ವಿವಿಧ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳೇನಿದೆಯೋ ಅಲ್ಲಿ ಹಾಕ್ತಕ್ಕಂಥ ಟ್ಯಾಕ್ಸಸ್ಸು ಮತ್ತೊಂದು ಇವೆಲ್ಲ ಅದರ ಪರಿಣಾಮ, ಸತ್ಪರಿಣಾಮ, ದುಷ್ಪರಿಣಾಮ ಇದೆಲ್ಲ ನೋಡ್ಕೊಂಡು ತೀರ್ಮಾನ ಮಾಡಬೇಕಾಗತ್ತೆ. ಇಲ್ಲಿ ಮನಸ್ಸಿಗೆ ಬಂದಾಗ ಮಾತಾಡೋದಿಲ್ಲ, ಆಗಲ್ಲ, ಪ್ರಯೋಜನ ಆಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.